Yes sir, thank you. ಆಯ್ತು ಕೊಟ್ಟು ನಾನು ಈ ಮಣ್ಣಕ್ಕೆ ನೇರ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ಯೋಗ ಬರಲ್ಲ ಆ ಮಹಾಗಣಪತಿ ಸೋಮನಾಥೇವಿರಲ್ಲ ವಿಷ್ಣುಮೂರ್ತಿವಿರಲ್ಲ ಮೂರು ನಾಲ್ಕು ಕಾಪನ ಅಜ್ಜಿಲ್ಲ ಅಕ್ಕಳು పోయినారు మొత్తం బెరిసేడు అక్కడ 4 కీర్తి పతకైన ఉదగాలు ಕುಕ್ಕೆ ಆಮೇಲೆ ಧರ್ಮಸ್ಥಳ ಹಾಗೆ ಇವತ್ತೊಂದು ಇವೆಂಟ್ ಇದೆ ಮಂಗಳೂರಲ್ಲಿ. ಇವತ್ತು ವೇದ ಟೀಮ್ ಒಂದು ಬಂದಿದ್ದೀವಿ. ವೇದ 23 ನನ್ನ 125 ಸಿನಿಮಾ ವೇದ ಗೀತಾ ಪಿಕ್ಚರ್ಸ್. ನನ್ನ ವೈಫ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಮಾಡಿರೋದು. ಒಂದು ಇವೆಂಟ್ ಒಂದಿತ್ತು ಇವತ್ತು. ಸೊ ಆ ಇವೆಂಟ್ಲಿ ವೇದದೊಂದು ಪೋರ್ಷನ್ ಇದೆ. ಸೊ ಅದಕ್ಕೋಸ್ಕರ ವೇದ ಟೀಮ್ ಎಲ್ಲ ಬಂದಿತ್ತು. ಬರಬೇಕಾದ್ರೆ ಸರಿ ಒಂದಿನ ಮುಂಚೆನೇ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಇವತ್ತು ಕೊರಜ್ಜ ಈ ಒಂದು ಸ್ಥಳಕ್ಕೆ ಬಂದಿದ್ದು. ಇದು ನಮಗೆ ರಕ್ಷಿತಾ ಮೂಲಕ ಆಗುತ್ತಿತ್ತು. ಅಲ್ಲಿ ಹೋಗಿ ಅಣ್ಣ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ. ಸರಿ ನಮಗೂ ಸರಿ ಹೋಗಿ ಬರೋಣ ಅನ್ಸುತ್ತೆ ಅಂತ. ಅಂದರೆ ತುಂಬ ಅಂದರೆ ಮನುಷ್ಯನ ಪ್ರಾಬ್ಲಮ್ನ ಭಾಳ ಸಿಂಪಲ್ಲಾಗಿ ಹೇಳ್ತಾರೆ ಒಂದು ರೀತಿ ಅಂತ ನಂಗೆ ಅನಿಸ್ತು ಇವತ್ತು ಬಂದು ನೋಡಿದಾಗ. ಏನೂ ಒಂದು ಆಡಂಬರ ಇಲ್ಲ, ಆರಾಮ ಒಂದು ಕ್ವೈಟಾಗಿ ಬಂದು ಏನೋ ಒಂದು ಚಕ್ಲಿ ಆಮೇಲೆ ಎಲೆ ಮೇಲೆ ಒಂದು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಅದಕ್ಕೆ ಅರಾಕೇನೋ ಹಾಕ್ತಾರೆ, ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ಮನಸ್ಸಲ್ಲಿ ಅಂದ್ಕೊಂಡು ನಾವು ತಿರ್ಗಾ ಪ್ರಸಾದ ಕೊಡ್ತಾರೆ, ವಾಪಸ್ ಬರೋದು. ಒಂಥರ ನಮಗೆ ತುಂಬ ಸಿಂಪಲ್ ಅನ್ನಿಸ್ತು. ಒಂದು ಯಾವಾಗಲೂ ಸಿಂಪಲ್ ಥಿಂಗ್ಸೇ ವ್ಯಾಲ್ಯೂ ಕೊಡೋದು ಲೈಫ್. ಯಾಕಂದರೆ ತುಳುನಾಡಿನಲ್ಲಿ ಕೊರಗಜ್ಜನಿಗೆ ಒಂದು ಇಲ್ಲಿಯ ಆರಾಧ ಇರ್ತದೆ ಮತ್ತು ಇಲ್ಲಿಯ ನಂಬಿಕೆ ತುಂಬ. ಅದನ್ನು ಈಗ ಆ ಕಡೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಕೆಲವರು ಅದನ್ನು ಕಮರ್ಷಿಯಲ್ ಆಗಿ ಇದು ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಕಮರ್ಷಿಯಲಾಗಿ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಸಾರಿ, ವೆರಿ ನ್ಯೂ ನನಗೆ. ಬಟ್ ರಕ್ಷಿತ್ ಅವ್ರು ಹೇಳಿದ್ರು, ನಾವು DKD ಮಾಡಬೇಕಾದ್ರೆ ಹೋಗಿ ಅಣ್ಣ ಒಳ್ಳೆ ದೇವಸ್ಥಾನ. ಆಮೇಲೆ ನನಗೋಸ್ಕರ ಅವ್ರು ಬೇಡ್ಕೊಂಡಿದ್ರು ಇಲ್ಲಿ ಬಂದು. ಅಣ್ಣ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂತ ಬೇಡ್ಕೊಂಡಿದ್ರು. ಸರಿ ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನನಗೂ ಮನಸ್ಸಿಗೆ ಸಮಾಧಾನ ಆಯಿತು. ಇಲ್ಲಿ ಬಂದು ಹೆಂಗಿದ್ರು ನೋಡಿ, ನಮಗೆ ಹೆಂಗೆ ಕರ್ಕೊಂಬರುತ್ತೆ ಅಂದರೆ ಮೊದಲಿಂದ ನಮ್ಮ ತಾಯಿ ಇರ್ಬೇಕಾರೆ ಜೊತೆಲಿ ನಾವು ಯಾವಾಗಲೂ ಮೂಕಾಂಬಿಕೆ, ಉಡುಪಿ ದೇವಸ್ಥಾನ ಜಾಸ್ತಿ ಬರ್ತಾಯಿರ್ತೀವಿ. ಮಂಗಳೂರೇನು ಹೊಸದಲ್ಲ. ಹಂಗೆ ನೋಡೋಕ್ಕೋದ್ರೆ ಬಹುಶಃ ತಂದೆಯವ್ರು ಆದಮೇಲೆ ಜಾಸ್ತಿ ಸಿನಿಮಾ ಇಲ್ಲಿ ಶೂಟಿಂಗ್ ನಡೆದಿರೋದು ನಂದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಮಂಗಳೂರು, ಉಡುಪಿ, ಈ ಕುಂದಾಪುರ ಬೆಲ್ಟ್ಲಿ ಒಂದು ಸುಮಾರು ಸಿನಿಮಾ ನಾವು ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಬಂದಾಗಲೆಲ್ಲ ನಮಗೊಂದು ಒಂದು ಆತ್ಮೀಯತೆ ಇದೆ, ಒಂದು ಬಾಂಧವ್ಯ ಇದೆ. ಉಡುಪಿ ಕೃಷ್ಣ ಇರ್ಬೋದು, ಮೂಕಾಂಬಿಕೆ ಇರ್ಬೋದು, ಆಮೇಲೆ ಅಲ್ಲೊಂದು ಗಣಪತಿ ದೇವಸ್ಥಾನ ಬರುತ್ತೆ. ಆಮೇಲೆ ಇಲ್ಲಿ ನಮ್ಮದು
ಇಲ್ಲ ಕಟೀಲ್ ಇನ್ನೊಂದು ದೇವಸ್ಥಾನ ಇದೆ ನಮ್ಮದು. ಇಲ್ಲ ಇಲ್ಲ ವನದುರ್ಗ ವನದುರ್ಗ ಇದು 4ನೇ ಸತಿ ಇವತ್ತು ಹೋಗ್ತಾ ಇದ್ದಾರೆ. 4ನೇ ಸತಿ ಪ್ರತಿ ಟೈಮ್ ಬಂದಾಗಲೂ ವನದುರ್ಗಕ್ಕೆ ಹೋಗ್ತಾ ಇರ್ತೀವಿ. ಏನೋ ಒಂದು ಪೀಸ್ ಇದೆ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇದೆ. ಅಂದರೆ ಮನಸ್ಸಿಗೆ ಅನ್ಕೊಂಡು ನಾನು ಯಾವಾಗ ಪ್ರಾರ್ಥನೆ ಖಂಡಿತ ಇದ್ದೆ. ಯಾಕಂತ ಹೇಳಿದ್ರೆ ಈ ಕಾಂತಾರ ಸಿನಿಮಾದ ನಂತರ ಚಿತ್ರದ ನಂತರ ತುಳುನಾಡಿನ ದೈವಗಳ ಬಗ್ಗೆ ದೈವಾರಾಧನೆ ಬಗ್ಗೆ ಹೆಚ್ಚು ಮಹತ್ವ ಮತ್ತು ಅದರ ಬಗ್ಗೆ ಕುತೂಹಲ ಜಾಸ್ತಿ, ನಂಬಿಕೆಗಳು ಜಾಸ್ತಿ, ಹಾಗೆ ಕೊರಗಜ್ಜನ ಬಗ್ಗೆನೂ ಜಾಸ್ತಿ. ಆ ಇದರಲ್ಲಿ ನೀವು ಆ ದೃಷ್ಟಿಕೋನದಲ್ಲಿ ಕೊರಗಜ್ಜನ ಬಗ್ಗೆ ಕೊರಗಜ್ಜನ ಐ ಥಿಂಕ್ ಒಂದು ಯುನೀಕ್ ಆ್ಯಂಡ್ ಒಂದೇನಂತೀವಿ ಒಂದು ಹಾನೆಸ್ಟ್ ಪವರ್ ಇದೆ ಅಂತ, ಒಂದು ನಂಬಿಕೆ ಇದೆ, ಒಂದು ಪವರ್. ಆ ಪವರ್ಲಿ ಒಂದು ಹಾನೆಸ್ಟಿ ಇದೆ. ಆಗಲೇಬೇಕು ಆಗಲ್ಲ ಅನ್ನೋದು ಸೆಕೆಂಡ್ರಿ, ಬಟ್ ಮನಸ್ಸಲ್ಲಿ ಬಂದು ನಾವು ಮಾಡಬೇಕನ್ನೋದು ಇದೆಯಲ್ಲ ಅದು ಇಂಪಾರ್ಟೆಂಟ್. ಆಗೋದು ಬಿಡೋದು ಸೆಕೆಂಡ್ರಿ. ಅದು ಏನಾಗುತ್ತೋ ಅದು ನಮ್ಮ ಕೈ, ಅದ್ರ ಮೇಲೆ ಬಿಟ್ಬಿಟ್ಟು ನಂಬಿಕೆಯಿಂದ ಬಂದು ಮಾಡಬೇಕಷ್ಟೇ, ಶ್ರದ್ಧೆ ಬೇಕು ಅಷ್ಟೇ. ಇದು ಆಗಲೇಬೇಕಪ್ಪ ಅದಕ್ಕೋಸ್ಕರ ಬಂದೇ ತಪ್ಪು. ಒಂದು ಶಾಂತಿ ನೆಮ್ಮದಿ ಅದಕ್ಕೋಸ್ಕರ ಬಂದು ನಾವು ಕೇಳ್ಕೋಬೇಕು. ಆಗೋದು ಬಿಡೋದು ಅದು ದೈವ ಇಚ್ಛೆ, ಅದ್ರ ಇಚ್ಛೆ. ಅದು ಬಾಡ್ರೆ ನಡೆದ್ರೂ ಸಂತೋಷ, ನಡಿಲ್ಲ ಅಂದರೂ ನಾವು ವ್ಯರ್ಥ ಪಡಬೇಕಾಗಿಲ್ಲ. ಅದು ನಡೆಯುತ್ತೆ, ಕಾಯ್ಬೇಕಷ್ಟೇ. ಹೌದು, ಗೀತಾ, ನಾನು, ನನ್ನ ಮಕ್ಕಳು, ಆಮೇಲೆ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು ಎಲ್ಲರೂ ಬಂದಿದ್ದೀವಿ. ಥ್ಯಾಂಕ್ ಯು.